ಹಾಯ್ ಹಲೋ ಪ್ರತಿಯೊಬ್ಬರಿಗೂ ಕೂಡ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಇನ್ಫೋ ವಿತ್ ವಿಕಿ ಯೂಟ್ಯೂಬ್ ಚಾನಲ್. ನಾಳೆಯಿಂದ ಅಂತೂ ಹೊಸ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗ್ತಾ ಇದೆ. ಅದ್ರ ಜೊತೆಗೇ 10 ಹೊಸ ರೂಲ್ಸ್ಗಳನ್ನು ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿದ್ದಾರೆ ಮತ್ತು ಈ 10 ಹೊಸ ರೂಲ್ಸ್ಗಳನ್ನು ಕೂಡ ಜನರು ಪಾಲನೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಇದರಲ್ಲಿ ನಿಮಗೆ UPI ಬಗ್ಗೆ ಆಗಿರ್ಬೋದು ಅಥವಾ ಬ್ಯಾಂಕ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಟೋಲ್ ಫೀಸ್ ಬಗ್ಗೆ ಆಗಿರ್ಬೋದು, ಹಾಗೆಯೇ ಪಿಂಚಣಿ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು, ಈ ರೀತಿಯಾಗಿ ಸುಮಾರು ಹೊಸ 10 ಅಪ್ಡೇಟ್ಗಳನ್ನು ನೀಡಿದ್ದಾರೆ. ಎಲ್ಲ ಮುಖ್ಯವಾದ ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇರ್ತಾಗಿ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಪ್ರತಿಯೊಂದು ಗೌರ್ಮೆಂಟ್ ಅಪ್ಡೇಟ್ಸ್ ನಿಮಗೆ ಫಾಸ್ಟಾಗಿ ಫ್ರೀಯಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳಿಸ್ಕೊಟ್ಬಿಡ್ತೀನಿ. ಅದರಲ್ಲಿ ಕೊನೆಯ ಅಪ್ಡೇಟ್ ಅಂತೂ ತುಂಬ ಇಂಪಾರ್ಟೆಂಟ್ ಅಪ್ಡೇಟು, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈಗ ಮೊದಲನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ಹೆದ್ದಾರಿಯಲ್ಲಿ ಗಾಡಿಯನ್ನು ಓಡಿಸ್ತಾ ಇದ್ದೀರ ಅಂತ ಹೇಳಿದ್ರೆ ನೀವು ಅದಕ್ಕೆ ಟೋಲ್ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಆ ಫೀಸಲ್ಲಿ ನಾಳೆಯಿಂದ 3ರಿಂದ 5% ಟೋಲ್ ಫೀಸ್ ರೈಸ್ ಆಗುತ್ತೆ ಅಂತ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಎರಡನೆಯ ಮುಖ್ಯವಾದ ಅಪ್ಡೇಟ್ ಯಾವುದಪ್ಪ ಅಂತಂದರೆ UPI. ಬ್ಯಾಂಕಿಗೆ ಹೋಗದೇನೆ ಫಾಸ್ಟಾಗಿ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಕಳಿಸ್ಬೋದಂತಹ ಅಪ್ಲಿಕೇಶನ್ UPI ಆಗಿರುತ್ತೆ. ಆ UPI ಅಪ್ಲಿಕೇಶನಲ್ಲಿ ಹೊಸ ಚೇಂಜಸನ್ನು ಮಾಡಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಸಿಮ್ ಏನಾದರೂ ನಿಷ್ಕ್ರಿಯಗೊಂಡಿದ್ದರೆ ಅಥವಾ ಇನ್ಆ್ಯಕ್ಟಿವ್ ಆಗಿದ್ದರೆ ನಿಮ್ಮ UPI ಖಾತೆಗಳು ಕೂಡ ನಿಷ್ಕ್ರಿಯವಾಗುತ್ತೆ ಅಂತ NPCI ಕಡೆಯಿಂದ ಅಪ್ಡೇಟ್ಗಳಂತೂ ಬಂದಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಿಮ್ನ ಆ್ಯಕ್ಟಿವೇಟ್ ಆಗಿ ಇಟ್ಕೋಬೇಕಾಗುತ್ತೆ. ಮೂರನೆಯ ಬಹು ಮುಖ್ಯವಾದಂಥ ಅಪ್ಡೇಟ್ ಯಾವುದಪ್ಪ ಅಂದರೆ ಡೆಬಿಟ್ ಕಾರ್ಡ್. ಇದನ್ನು ATM ಕಾರ್ಡ್ ಕೂಡ ಅಂತಲೂ ಕರಿತೀವಿ. ಅದರಲ್ಲಿ ನಿಮಗೆ ATM ವಿತ್ಡ್ರಾ ಶುಲ್ಕವನ್ನು ಜಾಸ್ತಿ ಮಾಡಿರುವಂಥದ್ದು. ಇನ್ಮೇಲಿಂದ ನೀವು ಬೇರೆ ಬ್ಯಾಂಕಿನಲ್ಲಿ 3 ಸಲ ಟ್ರಾನ್ಸಾಕ್ಷನನ್ನು ಮಾಡಿದ್ರಿ ಅಂತ ಹೇಳಿದ್ರೆ ATM ವಿತ್ಡ್ರಾ ಶುಲ್ಕವು ಜಾಸ್ತಿ ಆಗಿದೆ ಅಂತ ತಿಳಿಸಲಾಗಿದೆ. 4ನೇ ಅಪ್ಡೇಟ್ ತಿಳಿಸ್ಕೊಟ್ಬಿಡ್ತೀನಿ. ಹಾಗಾಗಿ ಯಾರು ಇನ್ನೂ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಕೊಟ್ಟು ಇನ್ಫಾರ್ಮೇಷನನ್ನು ಕಂಟಿನ್ಯೂ ಮಾಡಿ. ಮತ್ತು 4ನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಏಪ್ರಿಲ್ನಿಂದ ಮನೆ ಬಾಗಿಲಿಗೆ ಈ ಖಾತೆ ಅನ್ನುವಂಥ ಸೌಲಭ್ಯವನ್ನು ಉಚಿತವಾಗಿ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಲಾಗ್ತಾ ಇದೆ. ಮತ್ತು 5ನೆಯ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಪೆಟ್ರೋಲ್, ಡೀಸೆಲ್ ಮತ್ತು LPGಯ ಬೆಲೆಗಳು ಶೀಘ್ರದಲ್ಲೇ ಕಮ್ಮಿ ಆಗ್ತವೆ ಅಂತ ಪೆಟ್ರೋಲಿಯಂನ ಕಂಪನಿಗಳಿಂದ ಕೆಲವು ಅಪ್ಡೇಟ್ಗಳು ಬರ್ತಾ ಇವೆ. ಮತ್ತು ಯಾರಾದರೂ ಇನ್ಮೇಲಿಂದ ಹೊಸದಾಗಿ SBI, HDFC, ಕೆನರಾ ಈ ರೀತಿಯಾಗಿ ಯಾವ ಬ್ಯಾಂಕಲ್ಲಾದರೂ ಕ್ರೆಡಿಟ್ ಕಾರ್ಡನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ಗಳ ಬೆಲೆಗಳು ಕೂಡ ನಾಳೆಯಿಂದ ಜಾಸ್ತಿ ಆಗ್ತಾ ಇದೆ. ಇದು 6ನೇ ಅಪ್ಡೇಟ್ ಆಗಿರುತ್ತೆ. ಈಗ 7ನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ಏಕೀಕೃತ ಪಿಂಚಣಿ ಅನ್ನುವಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ. ಈ ಸ್ಕೀಮಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಹಿಂದಿನ 12 ತಿಂಗಳ ಸರಾಸರಿ ಮೊತ್ತದಲ್ಲಿ 50% ಅಮೌಂಟನ್ನು ಪಿಂಚಣಿ ರೂಪದಲ್ಲಿ ಕೊಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಸ್ಕೀಮು ನಾಳೆಯಿಂದ ಜಾರಿ ಆಗ್ತಾ ಇದೆ. ಮತ್ತು ಏಪ್ರಿಲ್ನಲ್ಲಿ ಟೋಲ್ ಪಾಲಿಸಿ ಅನ್ನುವಂಥ ಕೇಂದ್ರ ಸರ್ಕಾರದ ಹೊಸ ಯೋಜನೆಯಿಂದ ವಾಹನಗಳಿಗೆ ಭರ್ಜರಿಯಾದಂತಹ ರಿಯಾಯಿತಿ ಘೋಷಿಸುವ ಸಾಧ್ಯತೆ ಕೂಡ ಇರುತ್ತೆ. ಇದು 8ನೇ ಅಪ್ಡೇಟ್ ಆಗಿರುತ್ತೆ. 9ನೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನಾಳೆಯಿಂದ ಕಾರ್ಗಳು ಹಾಗೂ ಬೈಕ್ಗಳ ಬೆಲೆ ಸ್ವಲ್ಪ ದುಬಾರಿ ಆಗಲಿದೆ ಅಂತ ಅಪ್ಡೇಟ್ಗಳು ಬಂದಿದೆ. ಮತ್ತು ಹಾಗೆಯೇ ನಿಮಗೆ 12 ಲಕ್ಷದವರೆಗೂ ಕೂಡ ಇನ್ಕಮನ್ನು ಕಟ್ಟುವಂತಹ ಇದಕ್ಕೆ ನಿಮಗೆ ವಿನಾಯಿತಿಯನ್ನು ಕೊಡಲಾಗ್ತಾ ಇದೆ ನಾಳೆಯಿಂದ. ಇದು 9ನೇ ರೂಲ್ಸ್ ಆಗಿರುತ್ತೆ. 10ನೆಯ ಹೊಸ ರೂಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ನಿಮ್ಮ ಬ್ಯಾಂಕ್ SBI ಆಗಿರ್ಬೋದು, HDFC ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಹೀಗೆ ಸುಮಾರು ಬ್ಯಾಂಕ್ಗಳಲ್ಲಿ ಹೊಸ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಒಂದೊಂದು ಬ್ಯಾಂಕ್ಗಳಿಗೆ ಒಂದೊಂದು ಮಿನಿಮಮ್ ಬ್ಯಾಲೆನ್ಸನ್ನು ಬ್ಯಾಂಕ್ ಅವರೇ ಸೆಟ್ ಮಾಡಿದ್ದಾರೆ. ನೀವೇನಾದರೂ ಅಷ್ಟು ಬ್ಯಾಲೆನ್ಸನ್ನು ನಿಮ್ಮ ಬ್ಯಾಂಕಲ್ಲಿ ಇಕ್ಕಿಲ್ಲ ಅಂತ ಹೇಳಿದ್ರೆ ಅಮೌಂಟನ್ನು ಕೂಡ ಚಾರ್ಜ್ ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಕೆಲವು ಬ್ಯಾಂಕ್ಗಳಲ್ಲಿ ಆಲ್ರೆಡಿ ಕೂಡ ಚಾರ್ಜಸನ್ನು ಮಾಡ್ತಾ ಇದ್ದಾರೆ. ಇಷ್ಟು ಹೊಸ 10 ಅಪ್ಡೇಟ್ಗಳು ಆಗಿರುತ್ತೆ. ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೂ ಇದೇ ರೀತಿ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಬಾಯ್ ಬಾಯ್.